ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಾಟೆಡ್ ಗೆಜ್ಜೆ ವಸ್ತ್ರನ ಹೇಳ್ಕೊಡ್ತಿದ್ದೀನಿ. ನಿಮಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆನ ನೀವು ತಗೊಳ್ಬೇಕು. ಆನಂತರ ಒಂದು ಹ್ಯಾಂಗರಿಗೆ ಈ ಥರ ಹಾಕ್ಕೊಳ್ಬೇಕು. ಹಾಗೆಯೇ ಗಂಟು ಮಾಡ್ಕೊತ ಹೋಗಬೇಕು. ನೀವು ಇದಕ್ಕೆ ಮ್ಯಾಟ್ ನಾಟ್ ಅಂತ ಕರೀತಾರೆ. ಮ್ಯಾಟ್ ಹೆಣಿತೀವಲ್ಲ ಅದೇ ಥರನೇ ಇದನ್ನು ಹೆಣಿತಾ ಹೋಗಬೇಕಾಗತ್ತೆ. ಎಷ್ಟು ಎಳೆ ತೊಗೊಂಡಿರ್ತೀರೋ ಆ ಥರ ಅಷ್ಟು ದೊಡ್ಡದಾಗಿ ಅಗಲವಾಗಿ ಈ ಮ್ಯಾಟ್ ನಾಟ್ ಬರ್ತಾ ಹೋಗುತ್ತೆ. ಹಾಗೆ ಈ ಥರ ಕಾಣಿಸುತ್ತೆ. ಕೊನೆಗೆ ನೀವು ಒಂದು ದಾರದಲ್ಲಿ ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಎರಡೂ ಕಡೆಗೂ ನೀವು ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಮೇಲೆ ಕಟ್ ಮಾಡಿಕೊಂಡು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಈ ಥರ ಸಮವಾಗಿ ಕಟ್ ಮಾಡಬೇಕಾಗತ್ತೆ. ಆನಂತರ 1 ಸೆಂಟಿಮೀಟರ್ದು ಯಾವುದಾದ್ರೂ ನಿಮಗೆ ಪ್ಲೇವುಡ್ ಇತ್ತಂದರೆ ಅದನ್ನು ತೊಗೊಂಡು ಅಗಲನ 1 ಸೆಂಟಿಮೀಟರ್ ತೊಗೊಂಡು ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಹಾಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ದಾರ ಸಿಗಿಸ್ಲಿಕ್ಕೆ ಸ್ವಲ್ಪ ದಾರ ತೊಗೊಂಡು ಸಿಗಿಸ್ಕೊಂಬಿಟ್ಟು ಅಲ್ಲಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಹೂವನ್ನ ಮಾಡ್ತಾ ಹೋಗೋಣ. ಫ್ಲವರ್ ನಾಟ್ ಯಾವ ಥರ ಮಾಡೋದು ಅಂತಂದು ಹೇಳ್ತೀನಿ. ಈ ಥರ ಸುತ್ಕೊಂಡು ಹೋಗಬೇಕು. ನಿಮಗೆ ಎಷ್ಟು ಎಳೆ ಬೇಕೋ ಆ ಥರ ಸುತ್ಕೊಳ್ಳಿ. ನಾನು ಇಲ್ಲಿ 7 ಅಂತ ಹಾಕಿದ್ದೀನಿ. ಒಂದೊಂದು 11 ಬರುತ್ತೆ, 12 ಬರುತ್ತೆ. ಮತ್ತು ನಿಮಗೆ ಎಷ್ಟು ಎಳೆದು ಬೇಕು ಹೂವು ಅಂತ ಅಂದ್ಬಿಟ್ಟು ಅಷ್ಟು ಎಳೆನೂ ನೀವು ಮಾಡ್ಕೊಳ್ಬೇಕಾಗತ್ತೆ. ಎಳೆನ ಸುತ್ಕೊಂಬಿಟ್ಟು ಆನಂತರ ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ನೀಟಾಗಿ ಗಂಟು ಹಾಕ್ಕೊಂಡ್ರೆ ಅದು ಫ್ಲವರ್ ಶೇಪಲ್ಲಿ ಬರ್ತಾ ಹೋಗುತ್ತೆ. ಆನಂತರ ನಿಮಗೆ ಎಕ್ಸ್ಟ್ರಾ ಇದ್ದಿದ್ದನ್ನು ಎಕ್ಸ್ಟ್ರಾ ಪಾರ್ಟ್ನ ನೀವು ಕಟ್ ಮಾಡ್ಕೋಬೋದು. ಫ್ಲವರ್ಸ್ ನಂತರ ಇದನ್ನು ನೀಟಾಗಿ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾನೆಲ್ಲ ಕಟ್ ಮಾಡಿರ್ತೀರಲ್ಲ ಅದನ್ನು ನೀಟಾಗಿ ಮಾಡ್ಕೊಂಡು ಫ್ಲವರ್ ಶೇಪಲ್ಲಿ ತಂದ್ಕೊಂಬಿಟ್ಟು ನಾವು ಮ್ಯಾಟ್ ನಾಟಿಗೆ ಇದನ್ನು ಹಾಗೆ ಇವೆರಡನ್ನು ಸೇರಿಸ್ಬಿಟ್ಟು ನೀವು ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಗಮ್ ಹಾಕಿ ಮತ್ತು ಬೇರೆ ಬೇರೆ ಗ್ಲಿಟರ್ಸ್ ಹಾಕಿ ನೀವು ಡಿಸೈನ್ಸ್ನ ಮಾಡ್ಕೋಬೋದು.